ನಮಸ್ಕಾರ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾ ರಾವ್ ಅಂಧರಾಗಿದ್ದಾಳೆ. ಈಕೆಯ ವಿರುದ್ಧ ಡಿಆರ್ಐ ಅಧಿಕಾರಿಗಳು ಕಾಫಿ ಪೋಸಾ ಕಾಯ್ದೆ ಜಾರಿಗೆ ತಂದಿದ್ದಾರೆ. ಈಗ ಬಹುತೇಕರಿಗೆ ಪ್ರಶ್ನೆ ಕಾಡ್ತಾ ಇರಬಹುದು, ಆರಾಮಾಗಿ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿಕೊಂಡಿದ್ದ ನಟಿ ರನ್ಯಾ ರಾವ್ ಈಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಅಂಧರಾಗಿದ್ದಾಳೆ ನಿಜ, ಆದ್ರೆ ಆಕೆ ವಿರುದ್ಧ ಈ ಕಾಫಿ ಪೋಸಾ ಕಾಯ್ದೆ ಜಾರಿಗೆ ತಂದಿದ್ಯಾಕೆ? ಪ್ರಮುಖವಾಗಿ ಈ ಕಾಯ್ದೆ ಅಂದ್ರೆ ಏನು ಅನ್ನೋದೇ ಬಹುತೇಕರಿಗೆ ಗೊತ್ತಿಲ್ಲ. ದೇಶದಲ್ಲಿ ಈ ಕಾಫಿ ಪೋಸಾ ಕಾಯ್ದೆ ಯಾಕಾಗಿ ಜಾರಿಗೆ ತರಲಾಯಿತು, ಯಾರು ಜಾರಿಗೆ ತಂದ್ರು, ಈ ಕಾಯ್ದೆ ಜಾರಿಗೆ ಬಂದ ಬಳಿಕ ದೇಶದಲ್ಲಿ 6 ತಿಂಗಳಲ್ಲಿ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು? ಪ್ರಮುಖವಾಗಿ ನಿಮಗೆಲ್ಲ ನೆನಪಿರುತ್ತೆ, ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಕೆಜಿಎಫ್ ಸಿನಿಮಾದಲ್ಲೂ ಕೂಡ ಈ ಕಾಯ್ದೆಯನ್ನ ಬಳಸಿಕೊಳ್ಳಲಾಗಿದೆ. ಅದನ್ನು ಕೂಡ ವಿವರಿಸ್ತೀನಿ ಈ ಸಂಚಿಕೆಯಲ್ಲಿ, ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ. ಪ್ರಮುಖವಾಗಿ ಈ ಕಾಫಿ ಪೋಸಾ ಕಾಯ್ದೆ ಅಂದ್ರೆ ಏನು ಅದನ್ನ ಗಮನಿಸ್ತಾ ಹೋಗೋಣ. ಕನ್ಸರ್ವೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಂಡ್ ಪ್ರಿವೆನ್ಷನ್ ಆಫ್ ಸ್ಮಗ್ಲಿಂಗ್ ಆಕ್ಟಿವಿಟಿ ಕಾಯ್ದೆ 1974ರಲ್ಲಿ ಭಾರತದ ಉಕ್ಕಿನ ಮಹಿಳೆ ಅಂತ ಕರೆಸಿಕೊಳ್ಳುವ ಇಂದಿರಾ ಗಾಂಧಿಯವರೇ ಈ ಕಾಯ್ದೆಯನ್ನ ಮೊದಲ ಬಾರಿಗೆ ಜಾರಿಗೆ ತರ್ತಾರೆ. ಈ ಕಾಯ್ದೆ ಜಾರಿಗೆ ತಂದ ಬಳಿಕ ದೇಶದಲ್ಲಿ 6 ತಿಂಗಳಲ್ಲಿ ಆದಂತಹ ಬದಲಾವಣೆಗಳು ಏನು? ಪ್ರಮುಖವಾಗಿ ಇಂದಿರಾ ಗಾಂಧಿಯವರು ಈ ಕಾಯ್ದೆಯನ್ನ ಜಾರಿಗೆ ತರುವುದಕ್ಕೆ ಕಾರಣವಾದಂತಹ ಪರಿಸ್ಥಿತಿನಾದ್ರೂ ಏನು? ಈ ಕಾಯ್ದೆಯಿಂದ ಆಗುವಂತಹ ಲಾಭಗಳೇನು? ಎಲ್ಲೆಲ್ಲಿ ಈ ಕಾಯ್ದೆಯನ್ನ ಬಳಸಲಾಗುತ್ತೆ, ಅದರ ಸಂಪೂರ್ಣ ಮಾಹಿತಿನ ಈ ಸಂಚಿಕೆಯಲ್ಲಿ ವಿವರಿಸ್ತೀನಿ. ಮತ್ತೊಂದು ವಿಚಾರ ನೀವು ಗಮನಿಸಬೇಕು, ಆರಂಭದಲ್ಲೇ ಹೇಳದ್ನಲ್ಲ, ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಸಿನಿಮಾದಲ್ಲೂ ಕೂಡ ಈ ಕಾಯ್ದೆಯನ್ನ ಬಳಸಿಕೊಳ್ಳಲಾಗಿದೆ ಅಂತ. ಆ ಸನ್ನಿವೇಶ ಹೇಗಿತ್ತು, ಈ ಕಾಯ್ದೆ ಅಂದ್ರೆ ಏನು ಅಂತ ಆ ಸಿನಿಮಾ ನೋಡಿದವರಿಗೆ ಬಹುತೇಕ ಅರ್ಥ ಆಗ್ಬಿಡುತ್ತೆ. ನಾನು ವಿವರಿಸ್ತಾ ಕೂಡ ಹೋಗ್ತೀನಿ. ಪ್ರಮುಖವಾಗಿ ಇಂದಿರಾ ಗಾಂಧಿಯವರು ಈ ಕಾಯ್ದೆಯನ್ನ ದೇಶದಲ್ಲಿ ಜಾರಿಗೆ ತಂದ ಬಳಿಕ 6 ತಿಂಗಳಲ್ಲೇ ದೇಶದಲ್ಲೇ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂದ್ರೆ ನೀವು ನಂಬಲೇಬೇಕು. ಭಾರತದ ಆರ್ಥಿಕತೆ, ಅದರಲ್ಲೂ ವಿದೇಶಿ ವಿನಿಮಯದ ವೃದ್ಧಿ ಈ ಕಾಯ್ದೆಯ ಪ್ರಮುಖ ಉದ್ದೇಶವಾಗಿರುತ್ತೆ. ಇಂದಿರಾ ಗಾಂಧಿಯ ಗರೀಬಿ ಹಟಾವೋಗೆ ಪೂರಕವಾಗಿ ಈ ಕಾಯ್ದೆಯನ್ನ ಜಾರಿಗೆ ತರಲಾಗುತ್ತೆ. ಮತ್ತೊಂದು ಕಡೆ ಈಗ ಡಿಆರ್ಐ ಅಧಿಕಾರಿಗಳಿಂದ ಬಂಧಿತವಾಗಿರುವ ನಟಿ ರನ್ಯಾ ರಾವ್ ಮೇಲೂ ಕೂಡ ಅಧಿಕಾರಿಗಳು ಈ ಕಾಫಿ ಪೋಸಾ ಕಾಯ್ದೆಯನ್ನ ಜಾರಿ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತು, ಹೇಗಾದ್ರೂ ಮಾಡಿ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಾನು ಜಾಮೀನು ಪಡೆದುಕೊಳ್ಳಲೇಬೇಕು ಅಂತ ನಟಿ ರನ್ಯಾ ರಾವ್ ಸತತವಾಗಿ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಅದು ಸಾಧ್ಯ ಕೂಡ ಆಗ್ತಾ ಇಲ್ಲ. ನಿಮಗೆಲ್ಲ ಗೊತ್ತು, ಇತ್ತೀಚೆಗೆ ಹೈಕೋರ್ಟ್ನಲ್ಲಿ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ವಾದ ಪ್ರತಿವಾದ ಆಲಿಸಿರುವ ಹೈಕೋರ್ಟ್ ಈಗ ಆಕೆಯ ಜಾಮೀನು ಅರ್ಜಿಯನ್ನ ಕೂಡ ವಜಾ ಮಾಡಿಬಿಟ್ಟಿದೆ. ಪ್ರಮುಖವಾಗಿ ಯಾಕಾಗಿ ಹೈಕೋರ್ಟ್ನಲ್ಲಿ ಈ ಜಾಮೀನು ಅರ್ಜಿ ವಜಾ ಆಯಿತು ಅನ್ನೋದಕ್ಕೆ ಮತ್ತೆ ಒನ್ಸ್ ಅಗೇನ್ ನಮ್ಮ ಮುಂದೆ ಬರೋದು ಇದೇ ಕಾಯ್ದೆ. ಕಾರಣ, ಡಿಆರ್ಐ ಅಧಿಕಾರಿಗಳು ಈಕೆಯ ವಿರುದ್ಧ ಇದೇ ಕಾಫಿ ಪೋಸಾ ಕಾಯ್ದೆ ಜಾರಿಗೆ ಮಾಡಿರೋದ್ರಿಂದ ಈಕೆಯ ಜಾಮೀನು ಅರ್ಜಿ ವಜಾ ಆಗುವುದಕ್ಕೂ ಕೂಡ ಪ್ರಮುಖ ಕಾರಣ ಆಗಿದೆ ಅಂದ್ರೆ ನೀವು ನಂಬಲೇಬೇಕು. ಪ್ರಮುಖವಾಗಿ ಡಿಆರ್ಐ ಅಧಿಕಾರಿಗಳು ನಟಿ ರನ್ಯಾ ರಾವ್ ವಿರುದ್ಧ ಈ ಕಾಫಿ ಪೋಸಾ ಕಾಯ್ದೆ ಜಾರಿಗೆ ತರೋ ಮೂಲಕ ಅತಿ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಕಾರಣ, ಸರಿಸುಮಾರು 1 ವರ್ಷಗಳ ಕಾಲ ಈಕೆ ಎಷ್ಟೇ ಹರಸಾಹಸ ಪಟ್ಟರೂ ಕೂಡ ಜಾಮೀನು ಸಿಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂಥ ಕಾಯ್ದೆ ಇದು. ಇದು ಸದ್ಯದ ಪರಿಸ್ಥಿತಿ, ಆದ್ರೆ ಒಂದು ಎಕ್ಸಾಂಪಲ್ ಇದು. ಡಿಆರ್ಐ ಅಧಿಕಾರಿಗಳು ರನ್ಯಾ ರಾವ್ ಮೇಲೆ ಈ ಕಾಯ್ದೆಯನ್ನ ಜಾರಿಗೆ ತಂದಿರೋದ್ರಿಂದ ಯಾಕಾಗಿ ಈ ಕಾಯ್ದೆ ಜಾರಿಗೆ ತರಲಾಯಿತು, ಇದರ ಹಿನ್ನೆಲೆ ಏನು, ಪ್ರಮುಖವಾಗಿ ಎಂಥ ಕೇಸ್ಗಳಲ್ಲಿ ಈ ಕಾಯ್ದೆಯನ್ನ ಜಾರಿಗೆ ತರಲಾಗುತ್ತೆ ಅನ್ನೋದರ ಹಿನ್ನೆಲೆಯನ್ನ ಹೇಳೋದಕ್ಕೆ ಇದು ಒಂದಷ್ಟು ಪೂರಕ ಆಗಬಹುದು. ಇದು ಸದ್ಯದ ಕಥೆಯಾದ್ರೆ ಈ ಕಾಯ್ದೆ ಪ್ರಮುಖವಾಗಿ ಜಾರಿಗೆ ತಂದಿದ್ರ ಉದ್ದೇಶ ಏನು, ಇದರ ಹಿನ್ನೆಲೆ ಏನು? ಬಹಳ ವಿರಳ ಕೇಸ್ಗಳಲ್ಲಿ ಮಾತ್ರ ಈ ಕಾಯ್ದೆಯನ್ನ ಬಳಸಲಾಗುತ್ತೆ. ಅದರ ಹಿನ್ನೆಲೆಯನ್ನ ಈಗ ವಿವರಿಸ್ತೀನಿ, ಕೇಳಿಸ್ಕೊಳ್ಳಿ. ಆರಂಭದಲ್ಲಿ ಹೇಳಿದ್ನಲ್ಲ, ಡಿಸೆಂಬರ್ 1974ರಲ್ಲಿ ಭಾರತದ ಉಕ್ಕಿನ ಮಹಿಳೆ ಅಂತ ಕರೆಸಿಕೊಳ್ಳುವಂತಹ ಇಂದಿರಾ ಗಾಂಧಿಯವರು ಈ ಕಾಫಿ ಪೋಸಾ ಕಾಯ್ದೆಯನ್ನ ಪ್ರಮುಖವಾಗಿ ಜಾರಿಗೆ ತರ್ತಾರೆ. ಯಾಕಾಗಿ ಇದನ್ನ ಜಾರಿಗೆ ತರಲಾಯಿತು ಅನ್ನೋದಕ್ಕೆ ನಮ್ಮ ಭಾರತದ ಆರ್ಥಿಕತೆ ಅಂದ್ರೆ ದೇಶದ ಆರ್ಥಿಕತೆ ಬಹಳ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಇಂದಿರಾ ಗಾಂಧಿಯವರು ಈ ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಒಂದು ಕಡೆ ಕ್ರೂಡ್ ಆಯಿಲ್ ಕ್ರೈಸಿಸ್, ಇನ್ನೊಂದು ಕಡೆ ಪಾತಾಳ ಸೇರಿದ್ದ ವಿದೇಶಿ ವಿನಿಮಯ ಜೊತೆಗೆ ಇಂದಿರಾ ಗಾಂಧಿ ಘೋಷಣೆ ಮಾಡಿದ್ದ ಗರೀಬಿ ಹಟಾವೋ, ಈ ಎಲ್ಲಾ ಕಾರಣದಿಂದಲೂ ಕೂಡ ಈ ಕಾಯ್ದೆಯನ್ನ ಇಂದಿರಾ ಗಾಂಧಿಯವರು ದೇಶದಲ್ಲಿ ಜಾರಿಗೆ ತರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಭಾರತದ ಪಶ್ಚಿಮ ಕರಾವಳಿ 1970ರ ದಶಕದಲ್ಲಿ ಕಂಪ್ಲೀಟ್ ಆಗಿ ಬಾಂಬೆ ಅಂಡರ್ವರ್ಲ್ಡ್ನ ಹಿಡಿತದಲ್ಲಿರುತ್ತೆ. ಅಂದಿನ ಬಾಂಬೆ ಅಂಡರ್ವರ್ಲ್ಡ್ನ ಹಾಜಿ ಮಸ್ತಾನ್ ಸೇರಿ ಕೆಲವು ಡಾನ್ಗಳು ಅಕ್ರಮವಾಗಿ ವಿದೇಶಗಳಿಂದ ಚಿನ್ನವನ್ನ ತಂದು ಮುಂಬೈನಲ್ಲಿ ಶೇಖರಿಸಿಟ್ಟಿರ್ತಾರೆ. ಇದು ಭಾರತದ ಆರ್ಥಿಕತೆಗೆ ಅತಿ ದೊಡ್ಡ ಹೊಡೆತವನ್ನ ನೀಡಿರುತ್ತೆ. ಹೌದು,
ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಸಿನಿಮಾದಲ್ಲಿ ರಾಕಿ ಕೂಡ ಈ ಚಿನ್ನವನ್ನ ಬಾಂಬೆನಲ್ಲಿ ಶೇಖರಿಸಿ ಇಟ್ಟಿರೋದನ್ನ ನೀವೆಲ್ಲ ಗಮನಿಸಿರ್ತೀರಾ. ಇದು ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದಾಗ ಕೆಜಿಎಫ್ ಅನ್ನೋದು ರಾಕಿಗೆ ಗೊತ್ತಾಗಿರುತ್ತೆ. ಇದರ ಹಿಡಿತಕ್ಕಾಗಿ ರಾಕಿ ಇನಾಯತ್ ಖಲೀಲ್ ಶೆಟ್ಟಿ ಜೊತೆ ಯುದ್ಧ ಸಾರ್ತಾನೆ. ಅದರಲ್ಲೂ ಪ್ರಮುಖವಾಗಿ ಭಾರತದ ಪಶ್ಚಿಮ ಕರಾವಳಿ 1970ರ ದಶಕದಲ್ಲಿ ಸಂಪೂರ್ಣವಾಗಿ ಬಾಂಬೆ ಅಂಡರ್ವರ್ಲ್ಡ್ ಹಿಡಿತದಲ್ಲಿರುತ್ತೆ. ಅಂದಿನ ಬಾಂಬೆ ಅಂಡರ್ವರ್ಲ್ಡ್ನ ಹಾಜಿ ಮಸ್ತಾನ್ ಸೇರಿ ಕೆಲವು ಡಾನ್ಗಳು ಅಕ್ರಮವಾಗಿ ವಿದೇಶಗಳಿಂದ ಚಿನ್ನವನ್ನ ತಂದು ಮುಂಬೈನಲ್ಲಿ ಶೇಖರಿಸಿ ಇಟ್ಟಿರ್ತಾರೆ. ಇದು ಭಾರತದ ಆರ್ಥಿಕತೆಗೆ ಅತಿ ದೊಡ್ಡ ಹೊಡೆತ ಕೊಟ್ಟಿರುತ್ತೆ. ಇದೇ ಕಾನ್ಸೆಪ್ಟ್ ಅನ್ನ ಕನ್ನಡದ ಖ್ಯಾತ ನಟ ಯಶ್ ಅಭಿನಯದ ಕೆಜಿಎಫ್ ಸಿನಿಮಾದಲ್ಲೂ ಕೂಡ ತೋರಿಸಲಾಗಿದೆ. ಆ ಸನ್ನಿವೇಶ ಏನು ಅನ್ನೋದನ್ನ ನೆನಪಿಸಿಕೊಡ್ತೀನಿ, ಕೇಳಿಸ್ಕೊಳ್ಳಿ. ರಾಕಿ ಬಾಂಬೆನಲ್ಲಿ ಚಿನ್ನ ಶೇಖರಣೆ ಮಾಡಿ ಇಡ್ತಾ ಇರೋದನ್ನ ಕೆಜಿಎಫ್ ಸಿನಿಮಾದಲ್ಲಿ ನೀವೆಲ್ಲ ಆ ಸನ್ನಿವೇಶವನ್ನ ಗಮನಿಸೇ ಇರ್ತೀರಾ. ಇದು ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದಾಗ ಕೆಜಿಎಫ್ ಅನ್ನೋದು ರಾಕಿಗೆ ಗೊತ್ತಾಗ್ಬಿಡುತ್ತೆ. ಇದರ ಹಿಡಿತಕ್ಕಾಗಿ ರಾಕಿ ಇನಾಯತ್ ಖಲೀಲ್ ಶೆಟ್ಟಿ ಜೊತೆ ಯುದ್ಧ ಸಾರ್ತಾನೆ. ಇದಾದ 6 ತಿಂಗಳ ಬಳಿಕ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಇಂದಿರಾ ಗಾಂಧಿಯವರು ಘೋಷಣೆ ಮಾಡಿಬಿಡ್ತಾರೆ. ಯಾರೆಲ್ಲ ಗೋಲ್ಡ್ ಸ್ಮಗ್ಲಿಂಗ್ ದಂಧೆಯಲ್ಲಿ ಭಾಗಿಯಾಗಿರ್ತಿದ್ರೋ ಅಂಥವರ ವಿರುದ್ಧ ಈ ಕಾಫಿ ಪೋಸಾ ಕಾಯ್ದೆಯನ್ನ ಜಾರಿಗೆ ತರಲಾಗುತ್ತೆ. ಇದೇ ಕೆಜಿಎಫ್ ಸಿನಿಮಾದ ರಮಿಕಾ ಸೇನ್ ಪಾತ್ರವು ಇದೇ ಸನ್ನಿವೇಶವನ್ನ ಪ್ರೇರಣೆಗೊಂಡಂತೆ ಇರೋದು. ಹೀಗೆ ದೇಶದಲ್ಲಿ ಈ ಕಾಫಿ ಪೋಸಾ ಕಾಯ್ದೆ ಜನ್ಮ ತಾಳುತ್ತೆ. ಪ್ರಮುಖವಾಗಿ ಈಗ ನಮ್ಮ ದೇಶದಲ್ಲಿ ಯಾರೆಲ್ಲ ಈ ಸ್ಮಗ್ಲಿಂಗ್ ಪ್ರಕರಣಗಳಲ್ಲಿ ಭಾಗಿಯಾಗ್ತಾರೋ ಹಲವು ತನಿಖಾ ಸಂಸ್ಥೆಗಳು ಅಂಥವರ ವಿರುದ್ಧ ಈ ಕಾಫಿ ಪೋಸಾ ಕಾಯ್ದೆಯನ್ನ ಜಾರಿಗೆ ತರುತ್ತಿದ್ದಾರೆ. ಪ್ರಮುಖವಾಗಿ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಸಿನಿಮಾದಲ್ಲಿ ಒಂದು ಹಂತವನ್ನ ಕಾಫಿ ಪೋಸಾ ಕಾಯ್ದೆಗೆ ಸಂಬಂಧಪಟ್ಟಂತೆ ಒಂದು ಹಂತವನ್ನ ಅದರಲ್ಲಿ ಗಮನಿಸಿದ್ವಿ. ಆದರೆ ಅದೇ ಕಾಫಿ ಪೋಸಾ ಕಾಯ್ದೆ ಈಗ ನಟಿಯ ಬಾಳಲ್ಲಿ ಕಂಪಿ ಎನಿಸುವಂತೆ ಮಾಡಿರೋದು ವಿಪರ್ಯಾಸವೇ ಸರಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಯಾರಾದರೂ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲೂ ಕೂಡ ಮತ್ತಷ್ಟು ಮಾಹಿತಿನ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.